ಇಲಾಖೆ ಅಂಚೆ ಕಚೇರಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಟೂಲ್ ಕಿಟ್ ಮತ್ತು ಅಪಘಾತ ವಿಮಾ ಪರಿಹಾರವನ್ನು ಅರ್ಹ ಫಲಾನುಭವಿಗಳಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿತರಿಸಿದರು. ಕೇಂದ್ರ ಸರ್ಕಾರವು ದೇಶದ ಭವಿಷ್ಯವನ್ನು ಯೋಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಜನೆಯನ್ನು ರೂಪಿಸಿದ್ದಾರೆ. 18 ವಿಭಾಗದಲ್ಲಿ ಕೆಲಸ ಮಾಡುವವರು ಈ ಯೋಜನೆಯ ಫಲಾನುಭವಿಗಳಾಗಲು ಅವಕಾಶವಿದೆ. ನಮ್ಮ ಜಿಲ್ಲೆಯ 10,000 ಜನರು ಅರ್ಹರು ಎಂದು ಗುರುತಿಸಲಾಗಿದೆ. ದೂರದೃಷ್ಟಿಯ ಸೇವೆಯನ್ನು ಸಲ್ಲಿಸಲು ನರೇಂದ್ರ ಮೋದಿ ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು. ಅಂಚೆ ಇಲಾಖೆ ಇದೀಗ ಜನರಿಗೆ ಬಹಳ ಹತ್ತಿರವಾಗಿದೆ. ದೇಶದ ಬಹಳ ಹೆಮ್ಮೆಯ ಇಲಾಖೆಯಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಬಹಳ ಉತ್ತಮವಾಗಿ ಸೇವೆಯನ್ನು ನೀಡುತ್ತಾ ಸರ್ಕಾರದ ಪ್ರಭಾವಿ ಭಾಗವಾಗಿ ಅಂಚೆ ಇಲಾಖೆ ಬೆಳೆದಿದೆ ಎಂದು ಹೇಳಿದರು. 149 ವರ್ಷಗಳ ಇತಿಹಾಸ ಶಿರಸಿ ಅಂಚೆ ಕಚೇರಿಗಿದೆ. 150ನೇ ವರ್ಷವನ್ನು ಅದ್ಧೂರಿಯಾಗಿ ಆಚರಿಸುವಂತಾಗಲಿ ಎಂದು ಹಾರೈಸಿದರು. 150 ವರ್ಷದ ಇತಿಹಾಸವನ್ನು ದಾಖಲೀಕರಣ ಮಾಡುವ ವ್ಯವಸ್ಥೆಯಾಗಬೇಕು ಎಂದರು. 54 ಫಲಾನುಭವಿಗಳಿಗೆ ವೈದ್ಯಕೀಯ ವೆಚ್ಚ ಮರುಪಾವತಿ ಮಾಡಲಾಗಿದೆ. 5,920 ಪ್ರಧಾನಮಂತ್ರಿ ಕಿಟ್ಗಳನ್ನು ವಿತರಿಸುತ್ತಿದ್ದೇವೆ. ಕುಲಕಸುಬನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿಕೊಳ್ಳಲು ಈ ಟೂಲ್ ಕಿಟ್ಗಳು ಉಪಕಾರಿಯಾಗಲಿದೆ. ಶಿರಸಿ ವಿಭಾಗದಲ್ಲಿ 5,179 ಸಲಕರಣೆ ಪೆಟ್ಟಿಗೆಯನ್ನು ವಿತರಣೆ ಮಾಡಲಾಗಿದೆ ಎಂದರು. ಪ್ರತಿಯೊಬ್ಬರೂ ಅಪಘಾತ ವಿಮೆಯನ್ನು ಮಾಡಿಸಿಕೊಳ್ಳಬೇಕು ಎಂದರು. ಭವ್ಯ ಭಟ್ ಪ್ರಾರ್ಥಿಸಿದರು. ಸವಿತಾ ಭಟ್ ಸ್ವಾಗತಿಸಿದರು. ರಾಘವೇಂದ್ರ ಕಾನಳ್ಳಿ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ನಾಮನಿರ್ದೇಶಿತ ಸದಸ್ಯ ಗುರುಪ್ರಸಾದ್ ಹರ್ತೆಬೈಲ್, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಇದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.